ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾಳೆ ಆಕ್ಷನ್ ಡೇ. ಎಲ್ಲರೂ ಕೂಡ ಕಾಯ್ತಿದ್ದೀರಾ, ನಾನು ಕೂಡ ಸಿಕ್ಕಾಪಟ್ಟೆ ಕಾಯ್ತಿದ್ದೀನಿ ಏನಾಗುತ್ತೆ ನಾಳೆ. ಯಾಕಂದ್ರೆ ಆಗ್ಲೇ ನಿಮ್ಗೊಂದು ಅಪ್ಡೇಟ್ ಕೊಟ್ಟಿದ್ವಿ ನಮ್ಮ ಒಂದು ಪೋಸ್ಟ್ ನಲ್ಲಿ. ಒಂದು 3 ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂತ ಇತ್ತು. ಯಾಕಂದ್ರೆ BGT ಸೀರೀಸ್ ಏನಿದೆ, ಟೆಸ್ಟ್ ಸೀರೀಸ್, ಅದು 2:30ಕ್ಕೆ ಮುಗಿಯುತ್ತೆ, 3 ಗಂಟೆಗೆ 2:45ಕ್ಕೆ ಮುಗಿಯುತ್ತೆ, 3 ಗಂಟೆಗೆ ಆಕ್ಷನ್ ಶುರು ಆಗುತ್ತೆ ಅಂತ. ಬಟ್ ಏನೋ ಬ್ರಾಡ್ಕಾಸ್ಟ್ ಮಾಡೋರು ಸ್ಟಾರ್ ಸ್ಪೋರ್ಟ್ಸ್, ಜಿಯೋ ಸಿನಿಮಾದವ್ರು ಕೇಳಿದಾರಂತೆ ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಬರಲಿ ಅಂತ. ಸೊ ಆ ಕಾರಣಕ್ಕೆ ಹಾಫ್ ಅನ್ ಅವರ್ ಲೇಟ್ ಆಗಿ ನಾವು ಡೆಫರ್ಡ್ ಲೈವ್ ಕೊಡ್ತೀವಿ. ಡೆಫರ್ಡ್ ಅಂತಂದ್ರೆ 3 ಗಂಟೆಗೆ ಶುರು ಆಗಿರುತ್ತೆ, ಬಟ್ ನಮಗೆ ಟಿವಿಲಿ ಬರಬೇಕಾದ್ರೆ 3:15 ಶುರು ಆಗುತ್ತೆ ಅನ್ನೋದು. ಸೊ ಜೊತೆಗೆ ನೀವು ಆಕ್ಷನ್ ಅನ್ನ ಹೇಗೆ ನೋಡ್ಬೋದು, ಎಲ್ಲಿ ನೋಡ್ಬೋದು, ಸಬ್ಸ್ಕ್ರಿಪ್ಷನ್ ಬೇಕಾ ಅಥವಾ ಫ್ರೀ ಆಗಿ ನೋಡ್ಬೋದಾ, ಇದೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀವಿ. ಜೊತೆಗೆ ಯಾರು ಇವತ್ತು ಆಕ್ಷನ್ ನಡೆಸ್ತಾರೆ, ನಾಳೆ ಆಕ್ಷನ್ ನಡೆಸ್ತಾರೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಎಷ್ಟು ಗಂಟೆ ಶುರು ಆಗುತ್ತೆ ಅಂತ ನಿಮಗೆ ಹೇಳಿದ್ವಿ. 3 ಗಂಟೆ ಅಂತ ಇತ್ತು, ಬಟ್ ಅದು ಡೆಫರ್ಡ್ ಲೈವ್ ಅಂದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗಿ ಪ್ರಸಾರ ಆಗುತ್ತೆ. ಅದೊಂದು ನಂಬರ್ 1. ಎರಡನೇದಾಗಿ ನೀವು ಇದರ ನೇರ ಪ್ರಸಾರವನ್ನ ಟಿವಿಲಿ ನೋಡ್ತೀರಾ ಅಂತಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಪ್ರಸಾರವಾಗುತ್ತೆ. ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ನೀವು ನೋಡಬಹುದು. ಹಾಗಾಗಿ ನೀವು ಆಲ್ರೆಡಿ ನಿಮ್ಮ DTH ಏನಿರುತ್ತೆ ಅದನ್ನು ನೋಡುವಂತ ಒಂದು ಅವಕಾಶ ಇದೆ. ಎರಡನೇದಾಗಿ ನೀವು ಮೊಬೈಲ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ನಲ್ಲಿ ನೋಡ್ತೀರಾ ಅಂತಂದ್ರೆ ನೀವು ಜಿಯೋ ಸಿನಿಮಾ ಆಪ್ ಅಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡಬಹುದು. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ ಹಾಟ್ಸ್ಟಾರ್ ನಲ್ಲಿ ಲೈವ್ ಇರಲ್ಲ, ಜಿಯೋ ಸಿನಿಮಾದಲ್ಲಿರುತ್ತೆ. ಈಗ ನಿಮಗೆ ಕಾಡುವಂತ ಪ್ರಶ್ನೆ ಏನಂತಂದ್ರೆ, ಜಿಯೋ ಸಿನಿಮಾದಲ್ಲಿ ನಾವೇನಾದ್ರೂ ಸಬ್ಸ್ಕ್ರಿಪ್ಷನ್ ಮಾಡಿರ್ಬೇಕಾ ಅಥವಾ ಹಾಗೆ ಫ್ರೀ ಆಗಿ ಬರುತ್ತಾ ಅನ್ನೋದು. ನಮಗೆ ಜಿಯೋ ಸಿನಿಮಾದ ಸಿಬ್ಬಂದಿ ಜೊತೆನೆ, ನಾವು ಅವರ ಟೀಮ್ ಜೊತೆನೆ ಮಾತನಾಡಿದಂತ ಪ್ರಕಾರ ಯಾವುದೇ ಸಬ್ಸ್ಕ್ರಿಪ್ಷನ್ ಅಗತ್ಯ ಇಲ್ಲ. ಫ್ರೀ ಆಗಿ ಜಿಯೋ ಸಿನಿಮಾದಲ್ಲಿ ನೀವು ಈ ಒಂದು ಆಕ್ಷನ್ ಅನ್ನ ನೋಡಬಹುದು ಮೊಬೈಲ್ ನಲ್ಲಿ, ಲ್ಯಾಪ್ಟಾಪ್ ನಲ್ಲಿ ಅಂತ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ಬಾರಿ ಆಕ್ಷನ್ ನಡೆಸೋದು ಯಾರು ಅನ್ನೋ ಪ್ರಶ್ನೆ ಇದೆ. ಹಿಂದೆ ರಿಚರ್ಡ್ ಮ್ಯಾಡ್ಲಿ ಇದ್ರು, ಅದಾದ್ಮೇಲೆ ಇತ್ತೀಚೆಗೆ ತುಂಬಾ ವರ್ಷಗಳ ಕಾಲ ಮಾಡಿದ್ದು ಹಗ್ ಎಡ್ಮಿಡೀಸ್. ಅವರಿಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ ಇರೋದ್ರಿಂದ ಲಾಸ್ಟ್ ಟೈಮ್ ಅವರು 2022ರ ಹರಾಜಲ್ಲೇ ಕೊಲ್ಯಾಪ್ಸ್ ಆಗಿದ್ರು. ಸೊ ಅದಾದ್ಮೇಲೆ ಚಾರು ಶರ್ಮಾ ಅದನ್ನ ನಡೆಸ್ಕೊಟ್ಟಿದ್ರು. ಬಟ್ ಈ ಸಲ ಮಲ್ಲಿಕಾ ಸಾಗರ್ ಆಕ್ಷನ್ ಅನ್ನ ಮಾಡ್ತಾರೆ. ಸೊ ಅವರು ಮೂಲತಃ ಬಿಸ್ನೆಸ್ ಫ್ಯಾಮಿಲಿ, ಮುಂಬೈ ಮೂಲದವರು. ಸೊ ಸದ್ಯಕ್ಕೆ ಅವರು ಯಶಸ್ವಿಯಾಗಿ ಆಕ್ಷನ್ ಅನ್ನ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಸಲ ಪ್ರೋ ಕಬಡ್ಡಿ ಕೂಡ ಅವರೇನೆ ಮಾಡಿದ್ರು. ಅವರಿಗೆ ಈ ಸಲ ಆಕ್ಷನ್ ಮಾಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದು ಈ ಆಕ್ಷನ್ ಸಂಬಂಧಪಟ್ಟ ಹಾಗೆ ನಿಮಗೆ ಕೊಡ್ತಿರುವಂತಹ ಮೇಜರ್ ಅಪ್ಡೇಟ್. ಮಲ್ಲಿಕಾ ಸಾಗರ್ ಈ ಸಲ ಆಕ್ಷನೀರ್ ಆಗಿ ಇರ್ತಾರೆ. ಇನ್ನು 2 ದಿನ ನಡೆಯುತ್ತೆ, 24, 25. 2 ದಿನ ಕೂಡ ನೀವು ಹರಾಜಿನ ಅಪ್ಡೇಟ್ಸ್ ಅನ್ನ ಸಿಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಸೂಪರ್ ಟಿವಿಯಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತೀವಿ. ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ನಮಗೆ. ಪ್ರತಿಯೊಂದು ವಿಡಿಯೋಗೂ ಕೂಡ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ನಾಳೆ ಏನೇನಿದೆ, ಇನ್ನೇನಾದ್ರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನಾಳೆ 3:30ಕ್ಕೆ ಶುರುವಾಗುತ್ತೆ. ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಟಿವಿಲಿ ನೋಡಬಹುದು, ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿ ಆಪ್ ಅಲ್ಲಿ, ಜೊತೆಗೆ ಲ್ಯಾಪ್ಟಾಪ್ ನಲ್ಲೂ ಕೂಡ ನೀವು ನೋಡಬಹುದು. ಏನು ಅನ್ನೋದು ಸಂಬಂಧಪಟ್ಟಾಗಿ ಡೀಟೇಲ್. ಸೊ ನಮ್ಮ RCBಯ ಆಕ್ಷನ್ ಟೇಬಲ್ ನಲ್ಲಿ ದಿನೇಶ್ ಕಾರ್ತಿಕ್ ಇರ್ತಾರೆ. ಇದೊಂದು ಬಹಳ ವಿಶೇಷವಾದಂತಹ ವಿಚಾರ. ಸುಖಾದ್ ನೋಡ ನಾಳೆ ಏನೇನಾಗುತ್ತೆ ಅಂತ. ನಮಸ್ಕಾರ.